ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ನಾನು ಮಾಡ್ತಾ ಇರೋದು ಗುಲಾಬ್ ಜಾಮೂನು. ನೋಡಿ, ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಮನೇಲಿ ಟ್ರೈ ಮಾಡಿ. ಸ್ಮೂತಾಗಿ ಗುಲಾಬ್ ಜಾಮೂನು, ರುಚಿಕರವಾದ ಗುಲಾಬ್ ಜಾಮೂನು. ಬೇಕಾಗುವ ಸಾಮಗ್ರಿಗಳನ್ನು ಒಂದ್ಸಲ ನೋಡ್ಕೊಳ್ಳೋಣ. ನಾನು MTR ಗುಲಾಬ್ ಜಾಮೂನ ಒಂದು ಪ್ಯಾಕೆಟ್ ತೆಗೆದುಕೊಂಡಿದ್ದೀನಿ. ಹಾಗೆ ಒಂದು ಲೋಟ, ಒಂದು ಗ್ಲಾಸಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ. ಇವಾಗ ಗುಲಾಬ್ ಜಾಮೂನ ಪುಡಿನ ಇಟ್ಕೊಂಡು ಕಲಿಸ್ತಾ ಇದ್ದೀನಿ. ಒಂದು ಪಾತ್ರೆಯಲ್ಲಿ ಇಟ್ಕೊಂಡು ಅದಕ್ಕೆ ನೀರು ಹಾಕಿ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು. ಹಾಗಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಒಂದೇ ಸಲಿಗೆ ನೀರು ಹಾಕಬಾರ್ದು. ಸ್ವಲ್ಪ ನೀರು ಹಾಕಿ ಮೃದುವಾಗಿ ಕಲಿಸ್ಕೋಬೇಕು. ಸ್ವಲ್ಪ ಲಾಸ್ಟಿಗೆ ಎಣ್ಣೆ ಹಾಕಿ ಸ್ವಲ್ಪ ಕಲಿಸ್ಕೊಳ್ತಾ ಇದ್ದೀನಿ. ಅದೆಲ್ಲ ಹಿಟ್ಟು ಕೈಯಲ್ಲೆಲ್ಲ ಮೆತ್ಕೊಂಡಿರುತ್ತಲ್ಲ, ಅದೆಲ್ಲ ಚೆನ್ನಾಗಿ ಬರುತ್ತೆ. ಈ ಥರ ಸ್ವಲ್ಪ ಎಣ್ಣೆ ಹಾಕಿ ಕಲಿಸ್ಕೊಂಡು ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ನೆನೆಯಲಿ ಅದು. ಹಾಗಾಗಿ ನೆನೆಯೋಕೆ ಇಟ್ಟಿದ್ದೀನಿ. ಈ ಕಡೆ ನಾನು ಒಂದು ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆಗೆ ಒಂದು ಮುಕ್ಕಾಲು ಚೊಂಬು ನೀರು ಹಾಕ್ತಾಯಿದ್ದೀನಿ ಪಾಕಕ್ಕೆ. ಹಾಗೆ ಮುಕ್ಕಾಲು ಚೊಂಬು ನೀರು ಹಾಕ್ಕೊಂಡು ಅದು ಸ್ವಲ್ಪ ಕುದೀಲಿ. ಅದಕ್ಕೆ ಒಂದು ಗ್ಲಾಸ್ನ ನಾನು ಸಕ್ಕರೆ ತೊಗೊಂಡಿದ್ನಲ್ಲ, ಆ ಸಕ್ಕರೆನೂ ಇದಕ್ಕೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಹಾಕಿ ಚೆನ್ನಾಗಿ ಕುದಿ ಬರಲಿ. ಹಾಗಾಗಿ ಚೆನ್ನಾಗಿ ಕುದೀಲಿ ಅಂತ ನಾನು ಈ ಕಡೆ ಇಟ್ಕೊಂಡಿದ್ದೀನಿ. ಈ ಕಡೆ ಚೆನ್ನಾಗಿ ಕುದೀಲಿ ಅದು. ಈ ಕಡೆ ನಾನು ಒಂದು ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಎಣ್ಣೆ ಕಾಯಬೇಕು. ಹಾಗಾಗಿ ಎಣ್ಣೆ ಹಾಕಿ ನೋಡಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಕರಿಯೋಕ್ಕೆ ಬೇಕಷ್ಟು ಎಣ್ಣೆ ಹಾಕಬೇಕು. ಹಾಗಾಗಿ ಎಣ್ಣೆ ಹಾಕ್ತಾಯಿದ್ದೀನಿ. ಈ ಥರ ಎಣ್ಣೆ ಹಾಕಿ ಕಾದ್ಮೇಲೆ ನಾನು ಕಾಯೋಕ್ಕಿಟ್ಟಿದ್ದೀನಿ. ಎಣ್ಣೆ ಕಾಯ್ತಾ ಇದೆ. ಇವಾಗ ಈ ಕಡೆ ಉಂಡೆ ಮಾಡ್ತಾಯಿದ್ದೀನಿ. ಒಂದೊಂದೇ ಹಿಟ್ಟು ಕಲಸಿಟ್ಟಿದ್ನಲ್ಲ, ಚೆನ್ನಾಗಿ ನೆಂದಿದೆ. ನೆಂದ ಮೇಲೆ ಅದು ಒಂದೊಂದೇ ಉಂಡೆನಾಗಿ ಮಾಡಬೇಕು. ಈ ಥರ ಉಂಡೆಗಳ್ನ ಮಾಡ್ಕೋಬೇಕು. ಒಂದೊಂದೇ ಉಂಡೆ ಮಾಡಿಕೊಂಡು ಅದು ಚೆನ್ನಾಗಿ ಉಂಡೆ ಆಯಿತು. ಇವಾಗ ಈ ಥರ ಮಾಡಿದ್ದೀನಿ ನೋಡಿ, ಉಂಡೆ ಈ ಥರ ಎಲ್ಲ ಆಗಿದೆ. ಇಷ್ಟು ಬಂದಿದೆ. ಈ ಕಡೆ ಸಕ್ಕರೆ ಪಾಕನ ಇಟ್ಟಿದ್ನಲ್ಲ, ಅದು ಬಂದಿದೆ. ಕುದೀಲಿ, ಚೆನ್ನಾಗಿ ಕುದೀಲಿ ಅದು. ಈ ಕಡೆ ಎಣ್ಣೆ ಕಾದಿದೆ. ಕಾದಿರೋ ಎಣ್ಣೆಗೆ ನಾನು ಉಂಡೆ ಮಾಡ್ಕೊಂಡಿರೋ ಉಂಡೆನ ಹಾಕಿ ಒಂದೊಂದೇ ಉಂಡೆ ಹಾಕಿ ನಿಧಾನವಾಗಿ ಸ್ಲಿಮ್ಮಲ್ಲಿ ನಾನು ಉಂಡೆನ ಬೇಯಿಸ್ತಾಯಿದ್ದೀನಿ. ಎರಡು ಸೈಡ್ನ ಚೆನ್ನಾಗಿ ಸ್ಲಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ಹಾಗಾಗಿ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಅದು ಕೆಂಪು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ಲಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಜೋರಲ್ಲಿಟ್ಟರೆ ಹೊತ್ತೋಗುತ್ತೆ. ಹಾಗಾಗಿ ಸ್ಲಿಮ್ಮಲ್ಲಿ ಇಟ್ಕೊಂಡು ಎರಡು ಸೈಡನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಫ್ರೈ ಆಗಿದೆ. ಈ ಥರ ಆಗಬೇಕು. ಆವಾಗ ಅದನ್ನು ಎತ್ತಿಟ್ಕೊಂಡು ಚೆನ್ನಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇಟ್ಕೊಂಡಾದಮೇಲೆ ನಾನು ಈ ಕಡೆ ಸಕ್ಕರೆ ಪಾಕನ ಇಟ್ಟಿದ್ನಲ್ಲ, ಅದು ಚೆನ್ನಾಗಿ ಕುದಿ ಬರ್ತಾ ಇದೆ. ಈ ಥರ ಬಂದಿದೆ. ತೀರಾ ಸಕ್ಕರೆ ಪಾಕನ ಕುದಿಸ್ಬಾರ್ದು, ಒಂದು ಮೀಡಿಯಮ್ ಕುದಿಸ್ಬೇಕು. ಹಾಗಾಗಿ ನನ್ನ ಸಕ್ಕರೆ ಪಾಕ ಆಗಿದೆ. ಇವಾಗ ಈ ಸಕ್ಕರೆ ಪಾಕಕ್ಕೆ ನಾನು ಕರೆದಿಟ್ಕೊಂಡಿರೋ ಉಂಡೆನ ಹಾಕಬೇಕು. ಹಾಗಾಗಿ ಹಾಕಿದ್ದೀನಿ. ಇವಾಗ ನೋಡಿ, ಎಲ್ಲ ಉಂಡೆಗಳ್ನ ಹಾಕಿದೆ. ಇದು 5ರಿಂದ 10 ನಿಮಿಷ ಚೆನ್ನಾಗಿ, ಒಂದು ಅರ್ಧ ಗಂಟೆ ಇಟ್ಟರೂ ಪರವಾಗಿಲ್ಲ, ತುಂಬ ಚೆನ್ನಾಗಿ ನೆನಿಬೇಕು. ನೆಂದಾದಮೇಲೆ ಈ ಥರ ಗುಲಾಬ್ ಜಾಮೂನು ಮೃದುವಾಗಿ, ಸ್ಮೂತಾಗಿ, ಸೂಪರಾಗಿರುತ್ತೆ. ಒಂದ್ಸಲ ಮನೇಲಿ ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ ಗುಲಾಬ್ ಜಾಮೂನು. ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಸೂಪರಾಗಿದೆ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಧನ್ಯವಾದಗಳು ಫ್ರೆಂಡ್ಸ್.